trust of quality. ಪ್ರೀತಿಯ ಮಕ್ಕಳೇ, ಪೋಷಕರೇ ಹಾಗೂ ಶಿಕ್ಷಕರೇ, ಈಗ ನೀವು ಗುಂಡಕ್ಷರದಿಂದ ಒಂದು 11-12 ಅಕ್ಷರಗಳನ್ನು ಬರೆಯೋದನ್ನು ಕಲ್ತ್ಕೊಂಡಿದ್ದೀರಿ. ಈಗ ಈ ಬಾತುಕೋಳಿ ಅಕ್ಷರ ಅಂತ ಒಂದು ಬಾತುಕೋಳಿಯ ಆಕಾರದಲ್ಲಿ ಬರೆಯುವಂಥ ಒಂದು ಅಕ್ಷರ ಕಲಿಯೋದ್ರಿಂದ ನೀವೊಂದು 9 ಅಕ್ಷರಗಳನ್ನು ಕಲಿಬೋದು. ನೋಡಿ ಯಾವ್ಯಾವುದನ್ನು ಕಲಿಬೋದು ಅಂತ. ಒಂದು, ನೀವು ಈ ಬಾತುಕೋಳಿ ಅಕ್ಷರವನ್ನು ಒಂದು ಅಕ್ಷರವನ್ನು ನೀವು ಬರೆಯೋದು ಕಲ್ತ್ಕೊಂಡ್ರೆ ಇದು ಓ ಆಗುತ್ತೆ. ಓ ಬರೆಯಕ್ಕೆ ಬಂದರೆ ನೋಡಿ, ಓ ಬರೆಯಕ್ಕೆ ಬರುತ್ತೆ. ಓ ಬರೆಯಕ್ಕೆ ಬಂದರೆ ನೋಡಿ, ಔ ಅಕ್ಷರ ಬರುತ್ತೆ. ಇನ್ನು ಜಾ ಬರೆಯಕ್ಕೆ ಬರುತ್ತೆ ನೋಡಿ, ಜಾ. ನ್ಯಾ ಅಕ್ಷರ ಬರೆಯಕ್ಕೆ ಬರುತ್ತೆ. ಆಯ್ತಾ? ಇಷ್ಟು ಬಂದರೆ ಬಾ ಬರುತ್ತೆ, ಭಾ ಬರುತ್ತೆ ನೋಡಿ, ಭಾ ಬರುತ್ತೆ. ಚಾ ಬರುತ್ತೆ ನೋಡಿ, ಚಾ ಬರೆಯಕ್ಕೆ ಬರುತ್ತೆ. ಇಷ್ಟು ಅಕ್ಷರಗಳು ಬಂದರೆ ಸಣ್ಣ ಶಾ ಬರೆಯಕ್ಕೆ ಬರುತ್ತೆ ನೋಡಿ, ನೋಡಿ. ಸೊ ಈ 9 ಅಕ್ಷರಗಳು, ಈ 9 ಅಕ್ಷರಗಳು ಈ ಬಾತುಕೋಳಿ ಅಕ್ಷರ ಅಂತ ಹೇಳ್ತೀವಿ. ಇದು ಒಂದು ಪಾರ್ಟ್ ಬಂದರೆ ನಿಮಗೆ ನೋಡಿ, ಇದಿಷ್ಟು ಬರೆಯಕ್ಕೆ ಬಂದರೆ ಇಷ್ಟೂ ಅಕ್ಷರಗಳು ಚೆನ್ನಾಗಿ ಬರುತ್ತೆ. ಹೆಚ್ಚು ಕಡಿಮೆ ಒಂದು 11 + 9 20 ಅಕ್ಷರಗಳು ಕೇವಲ 2 ಸ್ಟ್ರೋಕನ್ನು ಕಲ್ತ್ಕೊಳ್ಳೋದ್ರಿಂದ. ಯಾವುದು? ಒಂದು ಗುಂಡಕ್ಷರ, ಇನ್ನೊಂದು ಈ ಬಾತುಕೋಳಿ. ಈ ಥರ ಬರೆಯೋಕ್ಕೆ ಬಂದರೆ ಸುಮಾರು 20 ಅಕ್ಷರಗಳನ್ನು ನೀವು ಕಲ್ತ್ಕೋಬೋದು. ಔಟ್ ಆಫ್ 49, 49 ಅಕ್ಷರಗಳಲ್ಲಿ ಇಷ್ಟು ಅಕ್ಷರಗಳು ಬಹಳ ಸುಲಭವಾಗಿ ಬರುತ್ತೆ. ಓಕೆ, ಥ್ಯಾಂಕ್ ಯು.